ಸೊ HRA ಬಗ್ಗೆ ತಿಳ್ಕೊತಾ ಇದ್ವಿ, ಹೌಸ್ ರೆಂಟ್ ಅಲೋಯನ್ಸ್. ಸೊ ಇಲ್ಲಿ ಒಂದು ಥಿಂಗ್ ಇಂಪಾರ್ಟೆಂಟಾಗಿ ಹೇಳೋದು ಮತ್ತೆ ಏನು ಅಂದರೆ, ಇಫ್ ಅ ಪರ್ಸನ್ ದಟ್ ಈಸ್ ಎಂಪ್ಲಾಯಿ ಹೂ ಈಸ್ ಗೆಟಿಂಗ್ HRA ಅಲ್ಲ, ಹೂ ಈಸ್ ಗೆಟಿಂಗ್ HRA ಈಸ್ ರಿಸೈಡಿಂಗ್ ಇನ್ ಹಿಸ್ ಓನ್, ಅವನದೇ ಸ್ವಂತ ಮನೆಯಲ್ಲಿ ಇದ್ದಾನೆ ಅಂತಂದರೆ ಆವಾಗ HRA ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಹಾಗೆ ದ ಎಂಪ್ಲಾಯಿ ಈಸ್ ಲಿವಿಂಗ್ with the other houses where he is not paying the rent. Maybe ಅವನ ರಿಲೇಟಿವ್ ಮನೇಲಿ ಇರ್ಬೋದು, ಮೇ ಬಿ ಹೀ ಈಸ್ ಲಿವಿಂಗ್ ಇನ್ ಅ ಹೌಸ್ ವಿತ್ ದ ಫ್ರೆಂಡ್ಸ್ ಜೊತೆ ಇರ್ಬೋದು, ರಿಲೇಟಿವ್ಸ್ ಜೊತೆ ಇರ್ಬೋದು, ವೇರ್ ಹೀ ಈಸ್ ನಾಟ್ ಪೇಯಿಂಗ್ ಎನಿ ರೆಂಟ್. ಇನ್ ದ್ಯಾಟ್ ಕೇಸ್ HRA ಏನು ಸಿಗ್ತಾ ಇದೆ ಅವನಿಗೆ ಫುಲ್ ಟ್ಯಾಕ್ಸಬಲ್ ಆಗುತ್ತೆ. ಈ ಯಾವುದೇ ಕಾರಣಕ್ಕೂ ಈ ಎಕ್ಸಮ್ಷನ್ ಪಾರ್ಟನ್ನ ನಾವು ಮಾಡೋದು ಬೇಕಿರಲ್ಲ. ಓಕೆ, ದ್ಯಾಟ್ ವಿ ಹ್ಯಾವ್ ಟು ಕನ್ಸಿಡರ್ ಇನ್ ಮೈಂಡ್. ಆ್ಯಕ್ಚುಲ್ ಅವನು ರೆಂಟಲ್ಲಿದ್ದರೆ ಮಾತ್ರ ಅಲ್ಲಿ ಪ್ರಾಬ್ಲಮಲ್ಲಿ ಇರುತ್ತೆ, ಹೀ ಈಸ್ ಪೇಯಿಂಗ್ ಅ ರೆಂಟ್ ಅಂತ. ಸೊ ಹಾಗಾಗಿ ವಿಲ್ ಕನ್ಸಿಡರ್ ದಟ್ ಹೀ ಈಸ್ ಪೇಯಿಂಗ್ ರೆಂಟ್ ಅಂದರೆ ಅವನು ರೆಂಟೆಡ್ ಹೌಸಲ್ಲಿದ್ದಾನೆ, ಅಥವಾ ಹೀ ಈಸ್ ರಿಸೈಡಿಂಗ್ ಇನ್ ಹಿಸ್ ಓನ್ ಹೌಸ್ ಅಂದರೆ ಅದು ಮೆನ್ಷನ್ ಆಗಿರುತ್ತೆ. ದ್ಯಾಟ್ ವಿ ನೀಡ್ ಟು ಕನ್ಸಿಡರ್ ವೆದರ್ ಇಟ್ ಈಸ್ ಎಕ್ಸಮ್ಷನ್ಗೆ ಬರುತ್ತೋ ಇಲ್ವೋ ಅಂತ. ಸೊ ಈ ವಿಷಯನ ನಾವು ಮೊದಲೇ ಡಿಸ್ಕಸ್ ಮಾಡಿರಲಿಲ್ಲ. ಲೆಟ್ ಅಸ್ ಸಿ ಸಮ್ ಆಫ್ ದ ಪ್ರಾಬ್ಲಮ್ಸ್. ಇಲ್ಲಿ ಡೇಟ್ ಪ್ಲೀಸ್ ಮಾಡಿಫೈ ಮಾಡ್ಕೊಳ್ಳೋಣ. First problem, Mrs. Kalpana Chawla, who is a resident, an employee of central government in Bangalore, submits the following information. Compute her net salary for the assessment year. Namd assessment year 21-22. Okay. Then basic salary 40,000 per month. DA 30% of basic. Adrali ಎಷ್ಟು 40,000 ಇದೆ, ಅದರಲ್ಲಿ 30,000 ಬೇಸಿಕ್ಗೆ ಬರುತ್ತೆ. 12,000 ಸಾರಿ ಬೇಸಿಕ್ ಅಲ್ಲ, ಡಿ ಎಗೆ ಬರುತ್ತೆ. ದಟ್ ಈಸ್ 40,000ಅಲ್ಲಿ 30% ಅಂದರೆ 12,000 ವಿಲ್ ಬಿ ಡಿ ಎ. ಇನ್ ದ್ಯಾಟ್ 12,000 60% ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ನಾವು HRA ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎಷ್ಟು ಡಿ ಎ ರಿಟೈರ್ಮೆಂಟ್ಗೆ ಬರುತ್ತೆ ಅದನ್ನು ಮಾತ್ರ ಸ್ಯಾಲ್ರಿ ಕಾಂಪೊನೆಂಟ್ಗೆ ಹಾಕ್ತೀವಿ. ಸೊ ಇಲ್ಲಿ 12,000 ಇದೆ, 12,000ಅಲ್ಲಿ 60 ಅಂತಂದರೆ ಮೋಸ್ಟ್ಲಿ 6,600 ಅಷ್ಟು, ಅಲ್ಲ 7,200 ಬರುತ್ತೆ. ಅರೌಂಡ್ 7,200 ವಿಲ್ ಕಮ್ ಟು ರಿಟೈರ್ಮೆಂಟ್ ಬೆನಿಫಿಟ್. ದೆನ್ HRA ಎಷ್ಟು ಕೊಡ್ತಾ ಇದ್ದಾರೆ, 3,500 ಪರ್ ಮಂತ್. ಆ್ಯನ್ಯುಯಲ್ ಬೋನಸ್ ಕೊಡ್ತಾ ಇದ್ದಾರೆ 15,000. ದೆನ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಇದೆ 15,000. ಆ್ಯಂಡ್ ರೆಂಟ್ ಪೇಯ್ಡ್ ಬೈ ದ ಕಲ್ಪನಾ ಈಸ್ 72,000 ಪರ್ ಆ್ಯನಮ್. ಓಕೆ, ದಿಸ್ ಇಸ್ ವಾಟ್ ದೇ ಹ್ಯಾವ್ ಗಿವನ್. ಅದನ್ನು ನಾವು ಗ್ರಾಸ್ ಸ್ಯಾಲ್ರಿನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಲೆಟ್ ಅಸ್ ಸಿ ದ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಸ್ಯಾಲ್ರಿ. ಅಸೆಸಿ ಮಿಸಸ್ ಕಲ್ಪನಾ ಚಾವ್ಲಾ. ಸಿ ಪ್ರೀವಿಯಸ್ ಇಯರ್ 2021 ಬರುತ್ತೆ. ಓಕೆ, ಅಸೆಸ್ಮೆಂಟ್ ಇಯರ್ 21-22 ಆಗುತ್ತೆ. ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ ಇಲ್ಲಿ. ಆ್ಯಂಡ್ ಸ್ಟೇಟಸ್ ಆ್ಯಂಡ್ ಕ್ಯಾಟಗರಿ ರೆಸಿಡೆಂಟ್ ಆ್ಯಂಡ್ ಗೌರ್ಮೆಂಟ್ ಎಂಪ್ಲಾಯಿ. ಇಲ್ಲಿ ಮೇಯ್ನಾಗಿ ರೆಸಿಡೆಂಟು ಮತ್ತು ಗೌರ್ಮೆಂಟ್ ಎಂಪ್ಲಾಯಿ. ಒಂದಷ್ಟು ಗೌರ್ಮೆಂಟ್ ಎಂಪ್ಲಾಯಿಗೆ, ಒಂದಷ್ಟು ನಾನ್ ಗೌರ್ಮೆಂಟ್ ಎಂಪ್ಲಾಯಿಗೆ ಕನ್ಸಿಡರ್ ಮಾಡ್ತೀವಿ. ಸಿ ಹಿಯರ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ವಾಟ್ ಈಸ್ ದೇ, ದಟ್ ಇಫ್ ಶಿ ವುಡ್ ಹ್ಯಾವ್ ಬೀನ್ ಪ್ರೈವೇಟಲ್ಲಿ ಇದ್ದಿದ್ರೆ ಫುಲ್ಲಿ ಟ್ಯಾಕ್ಸಬಲ್ ಆಗ್ತಿತ್ತು. ಬಿಕಾಸ್ ಶಿ ಈಸ್ ಅ ಗೌರ್ಮೆಂಟ್ ಎಂಪ್ಲಾಯಿ, ಅದನ್ನು ನಾವು ಎಂಟರ್ಟೈನ್ಮೆಂಟ್ ಅಲೋಯನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಎಕ್ಸಮ್ಷನ್ಗೆ. ಅದೇ ಮುಂದೆ ನೋಡ್ತಾ ಹೋಗೋಣ ಪ್ರಾಬ್ಲಮಲ್ಲಿ. ಎಂಟರ್ಟೈನ್ಮೆಂಟ್ ಅಲೋಯನ್ಸು ಫಸ್ಟ್ ಇನಿಷಿಯಲ್ ಆಗಿ ಸ್ಯಾಲ್ರಿಗೆ ಇನ್ಕ್ಲೂಡ್ ಮಾಡಿಬಿಡ್ತೀವಿ, ಆಮೇಲೆ ಅದನ್ನು ಎಕ್ಸಮ್ಟೆಡ್ ಅಮೌಂಟನ್ನು ಇದನ್ನು ಡಿಲೀಟ್ ಮೈನಸ್ ಮಾಡ್ತೀವಿ. ಓಕೆ, ಫಸ್ಟ್ ಲೆಟ್ ಅಸ್ ಸಿ. Okay, there are some okay, let us see up to this much. Okay, basic salary 40,000. So per month ಅಂದರೆ 12 monthsಗೆ it is 4,80,000. and the bonus, annual bonus ಅದು 15,000. ಎಂಟರ್ಟೈನ್ಮೆಂಟ್ ಅಲೋಯನ್ಸ್ನ ಫುಲ್ ಹಾಕೊಂಬಿಟ್ಟಿದ್ದೀವಿ 15,000.
ದೆನ್ ಅಲೋಯನ್ಸಸ್, ವಾಟ್ ಆರ್ ದ ಅದರ್ ಅಲೋಯನ್ಸಸ್? ಡಿಯರ್ನೆಸ್ ಅಲೋಯನ್ಸ್ ಕೊಟ್ಟಿದ್ದಾರೆ, ಎಷ್ಟು? 30% ಆಫ್ ದ 4,80,000. ಸೊ ಇದರಲ್ಲಿ 4,80,000 30% ಅಂದರೆ 1,44,000 ಬರುತ್ತೆ. ಆ್ಯಂಡ್ ದೆನ್ ಮತ್ತು ಇದು 60% ವಿಲ್ ಗೋ ಟು HRA ವರ್ಕಿಂಗ್ ನೋಟ್ ನೋಡೋಣ. ದೆನ್ ಫಸ್ಟ್ ವಿಲ್ ಸಿ ದ ವರ್ಕಿಂಗ್ ನೋಟ್ ಹಿಯರ್. ಕ್ಯಾಲ್ಕುಲೇಷನ್ ಆಫ್ ಡಿಯರ್ನೆಸ್ ಅಲೋಯನ್ಸ್ 1,44,000, ಅದರಲ್ಲಿ 60% ವಿಲ್ 86,400 enters into retirement benefit. ಮಿಕ್ಕಿದ್ದು 57,600 which does not comes to retirement benefit. ನಾವು ಕ್ಯಾಲ್ಕುಲೇಷನ್ HRA ಕ್ಯಾಲ್ಕುಲೇಷನ್ಗೆ ಈ 86,400ನ ತಗೋತೀವಿ. ಕ್ಯಾಲ್ಕುಲೇಷನ್ ಆಫ್ ಸ್ಯಾಲ್ರಿ ಫಾರ್ ಅಸರ್ಟೈನಿಂಗ್ ಟ್ಯಾಕ್ಸಬಲ್ HRA. ಓಕೆ, ಫಸ್ಟು ಸ್ಯಾಲ್ರಿ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. ಅದರಲ್ಲಿ ಏನು ಬರುತ್ತೆ? ಬೇಸಿಕ್ ಸ್ಯಾಲ್ರಿ 4,80,000, ಡಿಯರ್ನೆಸ್ ಅಲೋಯನ್ಸ್ ವಿಚ್ ಎಂಟರ್ಸ್ ಟು ದ ರಿಟೈರ್ಮೆಂಟ್. ಓಕೆ, that is 1,44,000 to 60% is 86,400. ಮಿಕ್ಕಿದ್ದು ಯಾವುದು ಕಮಿಷನ್ನು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಸೊ ಹಾಗಾಗಿ ಟೋಟಲ್ 5,66,400 ವಿಲ್ ಬಿಕಮ್ ದ ಸ್ಯಾಲ್ರಿ. ಲೆಟ್ ಅಸ್ ಕ್ಯಾಲ್ಕುಲೇಟ್. ಕಲ್ಪನಾ ಚಾವ್ಲಾ ಈಸ್ ಇನ್ ವಿಚ್ ಸಿಟಿ? ಶಿ ಈಸ್ ಇನ್ ಬ್ಯಾಂಗ್ಳೂರ್ ಸಿಟಿ. ಬ್ಯಾಂಗ್ಳೂರ್ ಆದ್ದರಿಂದ 40% ಆಫ್ ದ ಸ್ಯಾಲ್ರಿ ವಿಲ್ ಬಿ ಟೇಕನ್ ಇನ್ ಟು ಕನ್ಸಿಡರ್. ದಟ್ ಈಸ್ 2,66,560. 40% ಆಫ್ ಟೋಟಲ್ 5,66,400. ಮತ್ತು ರೆಂಟ್ ಪೇಡ್ ಎಷ್ಟು? 72,000 ಅವಳು ಪೇ ಮಾಡಿದೆ. ಮತ್ತು ಮೈನಸ್ 10% ಆಫ್ ಸ್ಯಾಲ್ರಿ. ವಾಟ್ ಈಸ್ ದ 10% ಆಫ್ ದಿಸ್ 5,66,400? ಇಟ್ ಈಸ್ 56,640. 56,640 ಮೈನಸ್ 72,000 ಎಷ್ಟು ಬರುತ್ತೆ? 15,360. ಆ್ಯಕ್ಚುಲ್ HRA ಎಷ್ಟು ರಿಸೀವ್ ಮಾಡ್ದ ಅವನು? 3,50,000 ಇಂಟು 12 ಹಾಕಿದ್ರೆ ಎಷ್ಟು? 42,000. 42,000 ಮತ್ತು ಇದು ರೆಂಟ್ ಪೇಡ್ ಮೈನಸ್ 10% ಆಫ್ ಸ್ಯಾಲ್ರಿ ಈಸ್ 15,360 ಮತ್ತು ಆ್ಯಕ್ಚುಯಲ್ 40% ಆಫ್ ದ ಸ್ಯಾಲ್ರಿ ಈಸ್ 2,26,560. ಈ ಮೂರಲ್ಲಿ ವಿಚ್ ಈಸ್ ಲೆಸ್ 15,360. ಸೊ ಟೋಟಲ್ ಆಗಿ ಒಂದು ಎಷ್ಟು ಸ್ಯಾಲ್ರಿ? ಕ್ಯಾಲ್ಕುಲೇಷನ್ ಆಫ್ HRA ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ HRA ಮೈನಸ್ ಎಕ್ಸಂಪ್ಷನ್. ಆ್ಯಕ್ಚುಯಲ್ HRA ಎಷ್ಟು? 42,000. 42,000 ವಾಟ್ he is getting? 3,500 into 12 is 42,000. ಎಕ್ಸಮ್ಟೆಡ್ ಅಮೌಂಟ್ ಎಷ್ಟು? 15,360. ಸೊ 42,000ಅಲ್ಲಿ 15,360 ಹೋದರೆ 26,640 ವಿಲ್ ಬಿ ದ ಎಕ್ಸಮ್ಟೆಡ್. ಎಕ್ಸಮ್ಟೆಡ್ ಹೋದರೆ ಆ್ಯಕ್ಚುಯಲ್ ಆಗಿ ಟ್ಯಾಕ್ಸಬಲ್ HRA ಇಸ್ 26,640. ನಾವಿಲ್ಲಿ ಮೇಲೆ ಹೋದಾಗ ಸಿ ಹಿಯರ್ HRA 26,640. ಇಷ್ಟು ಕ್ಯಾಲ್ಕುಲೇಟ್ ಮಾಡಿ 6,80,640 ಅಂತಿದೆ. ಸಿ ದಿಸ್ ಈಸ್ ಅ ಗ್ರಾಸ್ ಸ್ಯಾಲ್ರಿ. ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಗ್ರಾಸ್ ಸ್ಯಾಲ್ರಿ ಇದು. ಬಟ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ಇದೆ. ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ವಿಲ್ ಬಿ ಕಮಿಂಗ್ ಟು ದ ನೆಕ್ಸ್ಟ್ ಲೆವೆಲ್. ಆವಾಗ ನಮಗೆ ನೆಟ್ ಸ್ಯಾಲ್ರಿ ಸಿಗಬೇಕಾಗುತ್ತೆ. ನೆಟ್ ಸ್ಯಾಲ್ರಿ ಸಿಗಬೇಕಾದ್ರೆ ವಿ ಹ್ಯಾವ್ ಟು ಡಿಡಕ್ಟ್ ದಿಸ್ ಗ್ರಾಸ್ ಸ್ಯಾಲ್ರಿ ವಿತ್ ದ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಕಡಿಮೆ ಮಾಡಿದಾಗ ವಿಲ್ ಗೆಟ್ ಅ ನೆಟ್ ಸ್ಯಾಲ್ರಿ. ಆದರೆ ಇಲ್ಲೇನಾಗಿದೆ? ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 16(1)(a ಅಂತೇನಿದೆ, ದಿಸ್ ಇಸ್ ನಾಟ್ 40,000 ನೌ, ಇಟ್ ಈಸ್ 50,000. ಓಕೆ, ಪ್ಲೀಸ್ ಕನ್ಸಿಡರ್ ದಟ್ ಆ್ಯಸ್ ಅ 50,000. 50,000ಅಲ್ಲಿ ವಿ ಹ್ಯಾವ್ ಟು ರೈಟ್ ಹಿಯರ್ 50,000. Please make changes. 50,000 here. And the deduction under section 16(2) is what? Entertainment allowance. ಆ ಎಂಟರ್ಟೈನ್ಮೆಂಟ್ ಅಲೋಯನ್ಸಲ್ಲಿ 3 ಕ್ಯಾಟಗರಿ ಮತ್ತೆ ಬರುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ ಏನೋ 5,000. ನೆಕ್ಸ್ಟ್ 1/5 ಆಫ್ ಬೇಸಿಕ್ ಸ್ಯಾಲ್ರಿಯನ್ನು ತೊಗೋಬೇಕು, ಅಥವಾ 20% ಆಫ್ ದ ಬೇಸಿಕ್ ಸ್ಯಾಲ್ರಿ, ದಟ್ ಈಸ್ 96,000 ಬರುತ್ತೆ 4,80,000ಅಲ್ಲಿ. ಆ್ಯಕ್ಚುಯಲ್ ಎಂಟರ್ಟೈನ್ಮೆಂಟ್ ಅಲೋಯನ್ಸ್ ರಿಸೀವ್ಡ್ ಎಷ್ಟು? 15,000. ಈ ಮೂರಲ್ಲಿ ವಿಚ್ ಎವರ್ ಇಸ್ ಲೀಸ್ಟ್ ವಿ ಆರ್ ಸಪೋಸ್ ಟು ಟೇಕ್. ಹೇಗೆ ನಾವು HRL ತೊಗೊಂಡ್ವಿ, ವಿಚ್ ಎವರ್ ಲೀಸ್ಟ್. ಸೊ ಇನ್ ದ ಸೇಮ್ ವೇ ವಿಚ್ ಎವರ್ ಇಸ್ ಲೀಸ್ಟ್ ವಿ ಆರ್ ಸಪೋಸ್ ಟು ಟೇಕ್ ಇನ್ ದೀಸ್ 3.
So 5,000 will become the least. So 50,000 plus 5,000, this is 55,000. ನಮಗೆ ಇಲ್ಲೆಷ್ಟು 6,25,640 will become the net salary, not 6,35,000. ಯಾಕಂದರೆ ಇದು 50,000. ಪ್ಲೀಸ್ ಮೇಕ್ ಚೇಂಜಸ್. ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಮೇಕ್ ಚೇಂಜಸ್. ದ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇಸ್ 50,000 now. 50,000 plus 5,000 is 55,000 will come as a deduction under section 16. ಆಮೇಲೆ 55,000 minus 6,80,640 ಅಂತಂದರೆ 6,25,640 is the net salary. Hope you understood. Let us see the problem. Second problem. Mr. Madhava Sen, age 45 years, is working as an assistant in the marketing department of TTD Limited, Bangalore. His salary income details are given below. Basic salary 15,000 per month, dearness allowance 5,000 per month, and dearness pay is 2,000 per month. Commission is 45,000 per annum. Entertainment allowance is 700 per month. 6,000 spent on entertainment during the year. HRA is 7,500 per month. Is rent paid 9,000 per month. Compute taxable salary for the assessment year 21-22. So Madhava Sen, he is a assessee, and previous year is 2021, assessment year is 21-22, and he is assumed to be resident of India and non-government. ಅಲ್ಲಿ ಯಾವುದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಗೌರ್ಮೆಂಟ್ ಅಂತ, so we assume it is a non-government employee. Basic salary 15,000 for 12 months, 1,80,000. Dearness allowance 5,000, 12 months ke 60,000. Dearness pay is 2,000 into 12 months, 24,000. Commission for per annum is 45,000. Entertainment allowance, because he is a non-government employee, the entertainment allowance will be considered as the whole taxable entertainment allowance, that is 8,40,000. HRA, we'll see the working note. Actual HRA, rent received ಎಷ್ಟು, sorry, actual HRA received 7,500 into 12 is 90,000, less least of the following under section 10(13)(a). First one is rent paid minus 10% of salary. ಇಲ್ಲಿ ರೆಂಟ್ ಪೇಡ್ ಎಷ್ಟು, 1,08,000, that is 9,000 into 12, 1,08,000, 10% of salary. What is the salary here? We'll go up. Basic salary 1,80,000 plus dearness allowance. ರಿಟೈರ್ಮೆಂಟ್ಗೆ ಹೋಗ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ. ಓಕೆ, ವಿ ಡೋಂಟ್ ನೋ ವೆದರ್ ಇಟ್ ಈಸ್ ಗೋಯಿಂಗ್ ಟು ರಿಟೈರ್ಮೆಂಟ್ ಬೆನಿಫಿಟ್. ಡಿಯರ್ನೆಸ್ ಪೇ ಇದೆ 24, ಸೊ 2,04,000 ಆಗುತ್ತೆ. ದಿಸ್ 2,04,000 ವಿಲ್ ಬಿ ಕನ್ಸಿಡರ್ಡ್ ಫಾರ್ ಸ್ಯಾಲ್ರಿ ಫಾರ್ ಕನ್ಸಿಡರಿಂಗ್ HRA. ಸೊ ಡಿಯರ್ನೆಸ್ ಅಲವೆನ್ಸ್ ಯಾಕೆ ತೊಗೊಂಡಿಲ್ಲ ಅಂತಂದರೆ ಅಲ್ಲಿ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಡಿಯರ್ನೆಸ್ ಅಲವೆನ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ರಿಟೈರ್ಮೆಂಟ್ ಬೆನಿಫಿಟ್ ಹೋಗುತ್ತೆ ಅಂತ. ಸೊ ದಟ್ಸ್ ವೈ ವಿ ಆರ್ ನಾಟ್ ಕನ್ಸಿಡರಿಂಗ್ ಡಿಯರ್ನೆಸ್ ಅಲವೆನ್ಸ್ ಹಿಯರ್. ವಿ ಆರ್ ಕನ್ಸಿಡರಿಂಗ್ ಓನ್ಲಿ ಬೇಸಿಕ್ ಪೇ 1,80,000 ಪ್ಲಸ್ ಡಿಯರ್ನೆಸ್ ಪೇ 24,000, 2,04,000 ಆಗುತ್ತೆ. 2,04,000 10% ಎಷ್ಟು, 20,400. ಐ ಹೋಪ್ ಯಾ 20,400. See here, 1,08,000, that is rent paid. 9,000 into 12 is 1,08,000 minus 10% of 2,04,000 is 20,400. That is coming to 87,600. Athwa, because he is residing not in metropolitan city, other city, 40% of salary, 40% of 2,04,000 is 81,600. ಅಥವಾ ಆ್ಯಕ್ಚುಯಲ್ HRA ರಿಸೀವ್ಡ್ ಎಷ್ಟು, ಆ್ಯಕ್ಚುಯಲ್ HRA ಇಲ್ಲ 7,500 into 12, 90,000. ಸೊ ಇದು ಮೂರಲ್ಲಿ ಯಾವುದು ಕಡಿಮೆ ಇದೆ, 81,600 is less. So we'll take
81,000 for the exempted amount. In 90,000 81,600 minus ಮಾಡಿದ್ರೆ 8,400. ಸೊ 8,400ನ ಮಾತ್ರ ನಾವು ಟ್ಯಾಕ್ಸಬಲ್ HR ಗೆ ತಗೋತೀವಿ, ಟ್ಯಾಕ್ಸಬಲ್ HR ಗೆ ಇಲ್ಲಿ ತಗೋತೀವಿ. ಸೊ ಟೋಟಲ್ 3,25,800 ಆಗುತ್ತೆ. ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇದು ಗ್ರಾಸ್ ಸ್ಯಾಲ್ರಿ ಆಗುತ್ತೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಇಲ್ಲಿ ತೊಗೊಳಕ್ಕಾಗಲ್ಲ, ಯಾಕಂದರೆ ಈಸ್ ನಾಟ್ ಅ ಗೌರ್ಮೆಂಟ್ ಎಂಪ್ಲಾಯಿ. ಓನ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ವಿಲ್ ಬಿ ಟೇಕಿಂಗ್, ದಟ್ ಈಸ್ 50,000. 50,000 ವಿಲ್ ಬಿ ಟೇಕನ್. ಸೊ ಇಲ್ಲಿ 50,000 ಮೈನಸ್ ಮಾಡಿದ್ರೆ 2,75,800. ಸಿ ಪ್ಲೀಸ್ change it to 50,000. It is not 40,000. Please change it to 50,000. The standard deduction has been changed in last year and this year also. Last assessment year and this assessment year also it has changed. 2021 ಮತ್ತೆ 21-22ಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಆಗಿದೆ. ಇದು ವಾಟ್ ಎವರ್ ಐ ಆಮ್ ಶೋಯಿಂಗ್ ಇಟ್ ಈಸ್ 19-20 ಅಸೆಸ್ಮೆಂಟ್ ಇಯರ್ದು, ಆವಾಗ 40,000 ಇತ್ತು. ಈಗ ಅಸೆಸ್ಮೆಂಟ್ ಇಯರ್ 2021 ಮತ್ತು 21-22ಗೆ 50,000 ಆಗಿದೆ. ಸೊ 50,000 ಮೈನಸ್ ಮಾಡಿದಾಗ 2,75,800 ವಿಲ್ ಬಿ ದ ಟೋಟಲ್ ಟ್ಯಾಕ್ಸಬಲ್ ಸ್ಯಾಲ್ರಿ. ಓಕೆ, ಗ್ರಾಸ್ ಸ್ಯಾಲ್ರಿ ಮೈನಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಿದಾಗ ನಮಗೆ ನೆಟ್ ಸ್ಯಾಲ್ರಿ ಸಿಗುತ್ತೆ. ಸೊ ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಬೇರೆ ಬೇರೆ ಅಲೋಯನ್ಸಸ್ನ ನಾವು ನೋಡೋಣ. ದ ಸ್ಪೆಷಲ್ ಅಲೋಯನ್ಸಸ್ ಒಂದಷ್ಟಿತ್ತು, ಅದನ್ನು ವಿಲ್ ಸಿ ವಾಟ್ ಆರ್ ದ ಸ್ಪೆಷಲ್ ಅಲೋಯನ್ಸ್. ದೇರ್ ಆರ್ ಚಿಲ್ಡ್ರನ್ ಹಾಸ್ಟೆಲ್ ಅಲೋಯನ್ಸ್, ಚಿಲ್ಡ್ರನ್ ಎಜುಕೇಷನ್ ಅಲೋಯನ್ಸ್, ಮತ್ತು ಮೆಡಿಕಲ್ ಅಲೋಯನ್ಸ್, ಅದು ಒಂದು ಟ್ರಾವೆಲ್ ಅಲೋಯನ್ಸ್ ಒಂದಷ್ಟಿದೆ. ಅದನ್ನೆಲ್ಲ ನೋಡಿ ಅದರದ್ದು ಪ್ರಾಬ್ಲಮ್ ಮಾಡೋಣ. ಸೊ ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ದ HR.